ಓಂ ಶ್ರೀ ವೀರಭದ್ರೇಶ್ವರಾಯ ನಮಃ. AVK ನಿಜವಾಸ್ತು ಚಾನಲ್ಗೆ ಸುಸ್ವಾಗತ. ಈಗಾಗಲೇ ನಾವು ಹಲವಾರು ವಿಡಿಯೋಗಳನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇನೆ. ಅದಕ್ಕೆ ನಮ್ಮ ವೀಕ್ಷಕರಿಗೆ ಶುಭಾಶಯಗಳು. ಇದೇ ರೀತಿ ತಾವು ನಮಗೆ ಪ್ರೋತ್ಸಾಹ ಕೊಡುತ್ತಿದ್ದರೆ ನಾವು ಮುಂದಿನ ವಿಡಿಯೋಗಳನ್ನು ಮಾಡಲಿಕ್ಕೆ ಒಳ್ಳೆಯ ಅನುಕೂಲವಾಗುತ್ತದೆ. ತಾವು ವೀಕ್ಷಣೆ ಮಾಡಿ ತಾವು ಇದಕ್ಕೆ ಕಾಮೆಂಟ್ ಮುಖಾಂತರ ಯಾವುದೇ ಪ್ರತಿಕ್ರಿಯೆ ಇದ್ದರೂ ಹೇಳಬಹುದು. ಯಾಕಂದರೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ತಪ್ಪುಗಳನ್ನು ಕಾಮೆಂಟ್ ಮುಖಾಂತರ ಬಂದಾಗ ತಿದ್ದಿಕೊಳ್ಳುವುದು ಸಹಜ. ಯಾವುದೇ ವ್ಯಕ್ತಿಯು ಪ್ರಥಮದಲ್ಲೇ ತಾನು ಬುದ್ಧಿವಂತನೆಂದು ಅಂದುಕೊಳ್ಳುವುದು ಅಸಾಧ್ಯವಾದ ಮಾತು. ಅದಕ್ಕೆ ಈ ನಮ್ಮ ವೀಕ್ಷಕರು ನಮಗೆ ಏನಾದರೂ ಸಲಹೆ ಕೊಡುವುದಿದ್ದರೆ ನಮಗೆ ಕಾಮೆಂಟ್ ಮುಖಾಂತರ ತಿಳಿಸಬಹುದು. ಈಗಾಗಲೇ ನಾವು ಯೂಟ್ಯೂಬ್ ಚಾನಲನ್ನು ರಚನೆ ಮಾಡಿ ಬಹಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇವೆ. ಅದಕ್ಕೆ ಒಳ್ಳೆಯ ಕ್ರಿಯೆಯು ಬಂದಿದೆ. ವೀಕ್ಷಕರಿಗೆ ಶುಭಾಶಯಗಳನ್ನು ಹೇಳುತ್ತಾ ಈಗಾಗಲೇ ಹೇಳಿರುವಂತೆ ಮುಂದಿನ ವಿಡಿಯೋವನ್ನು ಪ್ರಾರಂಭ ಮಾಡುತ್ತೇನೆ. ವಿಷಯ ಮುಖ್ಯವಾಗಿ ಹೇಳಬೇಕಂತಂದರೆ, ಯಾವುದೇ ಕಟ್ಟಡವನ್ನು ಕಟ್ಟಬೇಕಾದರೆ ಅದಕ್ಕೆ ನುರಿತ ವಾಸ್ತುಶಾಸ್ತ್ರಜ್ಞರಲ್ಲಿ ಆಯವ್ಯಯವನ್ನು ಹಾಕಿಸಿಕೊಂಡು ಒಳ್ಳೆಯ ವೇಳೆಯಲ್ಲಿ ಶುಭ ಗಳಿಗೆಯಲ್ಲಿ ನಿಮ್ಮ ಮನೆಗಳನ್ನು ಅಡಿಗಲ್ಲು ಸಮಾರಂಭವನ್ನು ಮಾಡಬೇಕು. ಅದರಲ್ಲಿ ಮುಖ್ಯವಾದ ವಿಷಯವೆಂದರೆ ಆವಿಷ್ಯ. ಯಾವುದೇ ವ್ಯಕ್ತಿಯು ಅದರಲ್ಲಿ ಹಾಕಿಕೊಟ್ಟಾಗ ಅದಕ್ಕೆ ಮುಖ್ಯವಾಗಿ ಆವಿಷ್ಯ ಎಂಬುದು ಸಾಮಾನ್ಯವಾಗಿ ಒಳ್ಳೆಯ ನೂರಾರು ವರ್ಷ ಬರುವಂಥ ಆವಿಷ್ಯ ಇರಬೇಕು ಎಂದು, ಅದಕ್ಕೆ ಒಳ್ಳೆಯದೆಂದು ಎಲ್ಲ ವಾಸ್ತುಶಾಸ್ತ್ರಜ್ಞರು ಹೇಳುತ್ತಾರೆ. ಕೆಲವೊಬ್ಬರು ವಾಸ್ತು ಪ್ರಕಾರ ಆಯವನ್ನು ಹಾಕಿಕೊಡುತ್ತಾರೆ. ಆದರೆ ಅದರ ಆವಿಷ್ಯ 20, 30, 40, 50 ವರ್ಷ ಒಳಗಡೆ ಇರುತ್ತದೆ. ಅಂಥ ಕಟ್ಟಡವನ್ನು ಕಟ್ಟಿದರೆ ಅದು ಎಂದು ಅಲ್ಲಿ ಒಳ್ಳೆಯ ಶುಭ ಫಲವನ್ನು ಕೊಡುವುದಿಲ್ಲ. ಅದಕ್ಕೆ ತಾವು ವಾಸ್ತುಶಾಸ್ತ್ರಜ್ಞರಾಗಿದ್ದರೆ ಆವಿಷ್ಯವನ್ನು ನೋಡಿ ಯಾವಾಗಲೂ ಸಾಮಾನ್ಯವಾಗಿ 70ರಿಂದ ಮೇಲ್ಪಟ್ಟು ಇರಲೇಬೇಕು. 70ರ ಒಳಗಡೆ ಭಾಗದಲ್ಲಿ ಇದ್ದರೆ ಆ ಕಟ್ಟಡದಲ್ಲಿ ವಾಸಿಸುವವರು ಸುಖ ಜೀವನ ಅನುಭವಿಸುವುದಿಲ್ಲ. ಅದಕ್ಕೆ ತಾವು ವಾಸ್ತುಶಾಸ್ತ್ರಜ್ಞರು ಯಾವಾಗಲೂ 70ರಿಂದ 80, 90, 100 ವರ್ಷ ಅಥವಾ 100ರ ಮೇಲ್ಪಟ್ಟು ಆಯುಷ್ಯವಿರುವಂಥ ಮನೆಯನ್ನು ನೋಡಿ ಕೂಲಂಕುಷವಾಗಿ 4 ಸಲ ವಿಚಾರ ಮಾಡಿ ಬಂದಂಥ ವ್ಯಕ್ತಿಗಳಿಗೆ ಮನೆಯ ಆಯವನ್ನು ಹಾಕಿಕೊಡು ಎಂದು ಕೇಳಿದಾಗ ಅವರಿಗೆ ನಾವು ಮಾಡುವುದು ಕೇವಲ ಇದು ಒಂದು ಮಹಾ ಒಳ್ಳೆಯ ಕಾರ್ಯ. ಅವರು ಯಾವುದೇ ಸಂಭಾವನೆ ಕೊಡುತ್ತಿರಬಹುದು, ಆದರೆ ನಾವು ಕೊಟ್ಟುವಂಥ ಒಳ್ಳೆಯ ಆಯದಿಂದ ಅವರು ತಲೆಮಾರಿನವರಿಗೆ ಒಳ್ಳೆಯ ಸುಖ ಜೀವನ ಅನುಭವಿಸುತ್ತಿದ್ದಾರೆ. ಆವಾಗ ನೋಡಿ ನಾವು ವಾಸ್ತುಶಾಸ್ತ್ರಜ್ಞರು ಒಳ್ಳೆಯ ಆಯವನ್ನು ಹಾಕಿಕೊಟ್ಟಾಗ ಅದಕ್ಕೆ ಒಳ್ಳೆಯ ಪ್ರತಿಕ್ರಿಯೆ ಬರುತ್ತದೆ. ಅದಕ್ಕೆ ಯಾವುದೇ ಆಗಲಿ ಆವಿಷ್ಯ ಎಂಬುದು ಮುಖ್ಯ. ಈಗಾಗಲೇ ಯಾವುದೇ ಕಟ್ಟಡ ನಿರ್ಮಾಣ ಮಾಡಬೇಕೆಂದು ವ್ಯಕ್ತಿಗಳು ತಾವು ಆಯವನ್ನು ಹಾಕಿಸಿಕೊಂಡಾಗ ವಾಸ್ತುಶಾಸ್ತ್ರದ ಪ್ರಕಾರ ನಮ್ಮ ಕಟ್ಟಡಕ್ಕೆ ಆಯುಷ್ಯ ಎಷ್ಟು ಇದೆ ಎಂದು ನೋಡಿ ತಿಳಿದುಕೊಂಡು, ಒಂದು ವೇಳೆ ಅದು 50ರ ವಯಸ್ಸಿನ ಒಳಗಡೆ 50 ವರ್ಷದ ಒಳಗಡೆ ಆಯುಷ್ಯ ಇತ್ತಂದರೆ ಆ ಕಟ್ಟಡ ಅದು ವಾಸ್ತುಶಾಸ್ತ್ರದ ಪ್ರಕಾರ ಅದು ಒಳ್ಳೆಯ ಕೊಡುಗೆಯನ್ನು ಕೊಡುವುದಿಲ್ಲ. ಅದಕ್ಕೆ ತಾವು ಏನೆಂದರೆ ಯಾವಾಗಲೂ ತಾವು ಕಟ್ಟಡವನ್ನು ನಿರ್ಮಾಣ ಮಾಡಿಕೊಳ್ಳಬೇಕೆಂದು ಅವರು ಬಹಳ ಕೂಲಂಕುಷವಾಗಿ ವಿಚಾರ ಮಾಡಿ ತಾವು ಅದನ್ನು 70ರಿಂದ 100 ಆಜುಬಾಜಿನಲ್ಲಿ ಆಯುಷ್ಯ ಇರುವಂಥ ಕಟ್ಟಡಕ್ಕೆ ನೀವು
ಪ್ರಾರಂಭ ಮಾಡಿದರೆ ಒಳ್ಳೆಯ ಶುಭ ಫಲವನ್ನು ಕೊಡುತ್ತದೆ ಎಂದು ನಾನು ಹೇಳುತ್ತೇನೆ. ಅದಕ್ಕೆ ಇದು ಎಷ್ಟೋ ಜನರು ಇದು ಯಾವುದೂ ನೋಡುವುದಿಲ್ಲ. ಕೇವಲ ವೃಷಭಾಯ ಧ್ವಜಾಯ ಗಜಾಯ ಎನ್ನುತ್ತಿದ್ದಾರೆ. ಸರಿ, ವೃಷಭಾಯ ಗಜಾಯ ಧ್ವಜಾಯ ಶಿವಾಯ ಒಳ್ಳೆಯ ಕೊಡುಗೆ ಕೊಡುವಂಥ ಆಯಗಳೇ. ಆದರೆ ಮುಖ್ಯವಾಗಿ ಹೇಳಬೇಕೆಂದರೆ ಯಾವುದೇ ವ್ಯಕ್ತಿಗೂ ಯಾವುದೇ ಮನೆಗೂ ಆಯುಷ್ಯ ಎಂಬುದು ಬಹಳ ಮುಖ್ಯ. ಅದಕ್ಕೆ ಈ ಆಯುಷ್ಯ ಎಂಬುವ ವಿಷಯವನ್ನು ತಪ್ಪದೆ ನೋಡಿಕೊಂಡು ತಮ್ಮ ತಮ್ಮ ಕಟ್ಟಡವನ್ನು ನೋಡಿ ನಿರ್ಮಿಸಿಕೊಳ್ಳಬೇಕು. ಒಂದು ವೇಳೆ ಆಯುಷ್ಯ 70ರ ಒಳಗಡೆ ಇದ್ದರೆ ಅಲ್ಲಿ ವಾಸಿಸುವರು ಸುಖ ಜೀವನ ಅನುಭವಿಸುವುದಿಲ್ಲ, ಯಾವುದೇನು ಸಾಧನೆ ಮಾಡುವುದಿಲ್ಲ. ಅಲ್ಲಿ ಹುಟ್ಟಿದ ಮಕ್ಕಳಾಗಲಿ, ಮಡದಿಯಾಗಲಿ, ಬಂದ ಹೆಂಡತಿಯಾಗಲಿ, ಯಾವುದು ಒಳ್ಳೆಯ ಆರೋಗ್ಯವಂತರಾಗಲಿ ಅಥವಾ ರೋಗ ರುಜಿನಗಳಿಂದ ಕೂಡಿರುತ್ತದೆ. ಅದಕ್ಕೆ ತಾವು ಬಹಳ ಎಚ್ಚರಿಕೆಯಿಂದ ಆಯುಷ್ಯ ಎಂಬುವುದು ಬಹಳ ಎಚ್ಚರಿಕೆಯಿಂದ ನೋಡಿಕೊಂಡು ತಾವು ಮನೆಯನ್ನು ಕಟ್ಟಡವನ್ನು ಯಾವುದೇ ಕಟ್ಟಡವಾಗಲಿ, ಅಂಗಡಿಯಾಗಲಿ, ಶಾಪ್ ಆಗಲಿ, ಮನೆಯಾಗಲಿ, ಮಂದಿರವಾಗಲಿ, ಮಠವಾಗಲಿ, ಯಾವುದಕ್ಕೂ ಪ್ರತಿಯೊಂದಕ್ಕೂ ಆಯುಷ್ಯ ಎಂಬುವುದು ಮುಖ್ಯವಾಗಿರುತ್ತದೆ. ಅದಕ್ಕೆ ಆಯುಷ್ಯ ಎಂಬುವ ವಿಚಾರವನ್ನು ನೀವು ವಾಸ್ತುಶಾಸ್ತ್ರಜ್ಞರು ಹಾಕಿಕೊಟ್ಟಂಥ ಆಯದಲ್ಲಿ ಎಷ್ಟು ವರ್ಷ ಇರುವುದು ಎಂಬುದನ್ನು ಕೂಲಂಕುಷವಾಗಿ ವಿಚಾರ ಮಾಡಿಕೊಂಡು ಮುಂದಿನ ಕಟ್ಟಡದ ಪ್ರಾರಂಭಕ್ಕೆ ಅಡಿಗಲ್ಲನ್ನು ಪ್ರಾರಂಭಿಸಿ ಎಂದು ಹೇಳುತ್ತಾ ನಾನು ನನ್ನ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಮುಗಿಸೋ ಕಾಲಕ್ಕೆ ನನ್ನ AVK ನಿಜವಾಸ್ತು ಚಾನಲ್ಗೆ ತಾವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇತರರಿಗೆ ಶೇರ್ ಮಾಡಿ. ಯಾಕಂದರೆ ಬೆಲ್ ಐಕಾನ್ ಒತ್ತಿ ನಾವು ಒಬ್ಬರೇ ನಮ್ಮ ವಿದ್ಯೆಯನ್ನು ನಮ್ಮ ಹತ್ತಿರ ಇಟ್ಟುಕೊಂಡರೆ ಅದು ಸಮಾಜಕ್ಕೆ ಒಳಿತಲ್ಲ. ಇಡೀ ಸಮಾಜವು ಇದೇ ರೀತಿ ಮನೆಗಳನ್ನು ಮಾರ್ಪಾಡು ಮಾಡಿಕೊಂಡು ಒಂದು ವೇಳೆ ಈಗಾಗಲೇ ಕಟ್ಟಿದ ಮನೆಗಳಲ್ಲಿ ಏನಾದರೂ ತೊಂದರೆ ಇದ್ದರೆ ಪುನಃ ಮಾರ್ಪಾಡು ಮಾಡಿಕೊಳ್ಳಬೇಕು. ನನ್ನ ಹತ್ತಿರ ಅದೆಷ್ಟೋ ಜನರು ಬಂದಿದ್ದಾರೆ. ನಾವು ಅದೆಷ್ಟೋ ಮನೆಗಳನ್ನು ಮಾರ್ಪಾಡು ಮಾಡಿದ್ದೇನೆ. ಈಗ ಅವರು ಒಳ್ಳೆಯ ಶುಭ ಸೂಚನೆಯ ಶುಭ ವಿಷಯಗಳು, ಅವರು ನೆಮ್ಮದಿಯಾಗಿ ಇರುತ್ತೇವೆ, ಮೊದಲು ಕಷ್ಟ ನಷ್ಟಗಳಿಂದ ಕೂಡಿತ್ತು ಎಂದು ಎಲ್ಲರೂ ಹೇಳುತ್ತಿದ್ದಾರೆ. ಇದಕ್ಕಿಂತ ಸಂತೋಷದ ವಿಷಯ ಈ ಮಾನವ ಕುಲಕೋಟಿಗೆ ಒಳ್ಳೆಯದಾದರೆ ಬಹಳ ಒಳ್ಳೆಯದು. ಅದಕ್ಕೆ ಯಾವುದೇ ಆಗಲಿ ನಾವು ಇತರರಿಗೂ ಸಹಾಯ ಮಾಡಬೇಕೆಂದರೆ ಇದೇ ರೀತಿ ತಾವು ಈ ವಿಡಿಯೋವನ್ನು ಇತರರಿಗೆ ಶೇರ್ ಮಾಡಿ ಎಂದು ಹೇಳುತ್ತಾ ನನ್ನ AVK ನಿಜವಾಸ್ತು ಚಾನೆಲನ್ನು ಮುಗಿಸುತ್ತಿದ್ದೇನೆ.